ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತೇಶ್. ಕರ್ನಾಟಕದಲ್ಲಿ ಮುಂಗಾರು ಅಬ್ಬರ ಇದೀಗ ಜೋರಾಗಿದೆ. ಇಂದಿನಿಂದ ಅಂದರೆ ಜೂನ್ 8ರಿಂದ ಜೂನ್ 13ರವರೆಗೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಜೂನ್ 8 ಮತ್ತು 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಜೂನ್ 10 ಮತ್ತು 11ರಂದು ಕೂಡ ಭಾರೀ ಮಳೆ ಮುಂದುವರಿಯಲಿದೆ. ಇಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೀನುಗಾರರು ಮತ್ತು ಸಮುದ್ರ ತೀರದ ನಿವಾಸಿಗಳು ಜಾಗರೂಕರಾಗಿರಲು ಇದೀಗ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಅಂದರೆ ಜೂನ್ 8ರಿಂದ 11ರವರೆಗೆ ಭಾರೀ ಮಳೆ ಆಗಲಿದೆ. ದಕ್ಷಿಣ ಒಳನಾಡಿನಲ್ಲಿ 8ರಿಂದ 10ರವರೆಗೆ ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 8ರಿಂದ ಜೂನ್ 11ರವರೆಗೆ ಭಾರೀ ಮಳೆ ಆಗಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ. ಅದರ ಜೊತೆಗೆ ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಜೂನ್ 8 ಮತ್ತು 9ರಂದು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ. ಇನ್ನುಳಿದಂತೆ ಹಾವೇರಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ. ಇತ್ತ ದಕ್ಷಿಣ ಒಳನಾಡಿನಲ್ಲಿ ನೋಡೋದಾದರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹಾಸನ, ಕೊಡಗು, ಮೈಸೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿಯೂ ಕೂಡ ಜೂನ್ 14ರವರೆಗೆ ಉತ್ತಮ ಮಳೆಯಾಗಲಿದೆ ಅಂತ ತಿಳಿಸಿದೆ. ಹಾಗಾಗಿ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 8 ಮತ್ತು 9ರಂದು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಜೂನ್ 9ರಂದು 1 ಅಥವಾ 2 ಸ್ಥಳಗಳಲ್ಲಿ ಅತ್ಯಧಿಕ ಮಳೆಯಾಗುವ ಸಾಧ್ಯತೆ ಇದೆ. ಇದರಿಂದ IMD ಇಲಾಖೆಯಿಂದ ರೆಡ್ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ. ಜನರು ಮುನ್ನೆಚ್ಚರಿಕೆ ವಹಿಸಲು ಕೋರಿದ್ದಾರೆ. ಇನ್ನು ಜೂನ್ 10 ಮತ್ತು 11ರಂದು ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ 8ರಿಂದ 10ರವರೆಗೆ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಜೂನ್ 8ರಿಂದ 11ರವರೆಗೆ 1 ಅಥವಾ 2 ಸ್ಥಳಗಳಲ್ಲಿ ಭಾರೀ ಮಳೆಯಾಗಲಿದೆ. ಅಂದರೆ ಒಂದು 64.5 mm ನಿಂದ 115.4 mm ವರೆಗೆ ಮಳೆಯಾಗುವ ಸಾಧ್ಯತೆ ಇದ್ದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಕೂಡ ನೀಡಿದೆ. ಇನ್ನು ರಾಜಧಾನಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ 48 ಗಂಟೆಗಳ ಕಾಲ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದೆ. ನಗರದ ಕೆಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ನಗರದಲ್ಲಿ ಗರಿಷ್ಠ ತಾಪಮಾನ 29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ ಇದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆ ಅಂತ ತಿಳಿಸಿದ್ದಾರೆ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಕರ್ನಾಟಕ ಹೈಕೋರ್ಟ್ ಇವತ್ತು ರಿಲೀಫ್ ಅನ್ನು ನೀಡಿದೆ. ಜಾಮೀನು ನೀಡುವ ಸಂದರ್ಭದಲ್ಲಿ ಅನುಮತಿ ಇಲ್ಲದೆ ವ್ಯಾಪ್ತಿ ಬಿಟ್ಟು ತೆರಳದಂತೆ ವಿಧಿಸಿದ ಷರತ್ತನ್ನ ಸಡಿಲಿಸಿ ಕರ್ನಾಟಕ ಹೈಕೋರ್ಟ್ ಆದೇಶಿಸಿದೆ. ಈ ಸಡಿಲಿಕೆ ಸಿಕ್ಕಿರೋದ್ರಿಂದ BS ಯಡಿಯೂರಪ್ಪ ಅವರು ಯಾವುದೇ ಕಾನೂನಾತ್ಮಕ ಅಡೆತಡೆ ಅಥವಾ ಮುಂಚಿತ ಅನುಮತಿಯ ಕಿರಿಕಿರಿ ಇಲ್ಲದೆ ಮುಕ್ತವಾಗಿ ದೇಶದಾದ್ಯಂತ ಪ್ರವಾಸವನ್ನು ಕೈಗೊಳ್ಳಬಹುದಾಗಿದೆ. ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇರೆಗೆ ದಾಖಲಾಗಿರುವ ಪೋಕ್ಸೋ ಪ್ರಕರಣ ಸಂಬಂಧ ಜಾಮೀನು ನೀಡುವ ಸಂದರ್ಭದಲ್ಲಿ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳದಂತೆ ವಿಧಿಸಿದ ಷರತ್ತು ಸಡಿಲಗೊಳಿಸಬೇಕೆಂದು ಕೋರಿ ಯಡಿಯೂರಪ್ಪ ಅವರು ಹೈಕೋರ್ಟ್ ಮೆಟ್ಟಲೇರಿದರು. ಇದನ್ನ ವಿಚಾರಣೆ ನಡೆಸಿದ ಕೋರ್ಟ್ ಯಡಿಯೂರಪ್ಪನವರಿಗೆ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳದಂತೆ ವಿಧಿಸಲಾಗಿದ್ದ ಷರತ್ತನ್ನು ಸಡಿಲಿಕೆ ಮಾಡಿ ಆದೇಶಿಸಿದೆ. 2024 ಫೆಬ್ರವರಿ 2ರಂದು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಬಾಲಕಿಯ ತಾಯಿ ಮಾರ್ಚ್ 14, 2024ರಂದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಹಳೆಯ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದಕ್ಕೆ ನ್ಯಾಯ ಒದಗಿಸುವಂತೆ ಕೋರಿ ಬಾಲಕಿ ಮತ್ತು ಆಕೆಯ ತಾಯಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗಲು ತೆರಳಿದಾಗ ಈ ಘಟನೆ ನಡೆದಿದೆ ಅಂತ ದೂರಿನಲ್ಲಿ ಆರೋಪಿಸಲಾಯಿತು. ದೂರು ದಾಖಲಾದ ನಂತರ ಈ ಪ್ರಕರಣವನ್ನ CID ತನಿಖೆಗೆ ವಹಿಸಲಾಗಿದ್ದು ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ದೋಷಾರೋಪಣಾ ಪಟ್ಟಿ ಸಲ್ಲಿಸಲಾಗಿತ್ತು. ಈಗಾಗಲೇ ಕೋರ್ಟ್ ಸಹ ಜಾಮೀನು ನೀಡಿತ್ತು. ಇವತ್ತು ಅವರು ಕ್ಷೇತ್ರ ಅಂದರೆ ಕೋರ್ಟ್ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಹೋಗೋಕ್ಕೂ ಕೂಡ ಹೈಕೋರ್ಟ್ ಆಯ್ತು ಹೋಗಿ ಅಂತ ತಿಳಿಸಿರುವಂಥದ್ದು.
ವಿಧಾನಸಭಾ ಚುನಾವಣೆಯ ಬಳಿಕ ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರೀ ಹೊಡೆತವನ್ನು ಅನುಭವಿಸಿದೆ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ನಂತರ ಟಿಎಂಸಿ ಶಾಸಕಾಂಗ ಪಕ್ಷದಲ್ಲಿ ವಿಭಜನೆ ಆಗಿತ್ತು. ಇದೀಗ ಸಂಸದೀಯ ಪಕ್ಷದಲ್ಲಿ ವಿಭಜನೆ ಬಹುತೇಕ ಖಚಿತವಾಗಿದೆ. ಬಂಡಾಯವೆದ್ದಿರುವ ತೃಣಮೂಲ ಕಾಂಗ್ರೆಸ್ ಸಂಸದರು ಕೇಂದ್ರ ಸಚಿವ ಮತ್ತು ಪಕ್ಷದ ವೀಕ್ಷಕ ಭೂಪೇಂದ್ರ ಯಾದವ್ ಅವರ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಹಾಜರಿದ್ದರು. ಭೂಪೇಂದರ್ ಯಾದವ್ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಹಿರಿಯ ಟಿಎಂಸಿ ಸಂಸದ ಕಾಕೋಲಿ ಘೋಷ್ ದಸ್ತಾಗೀರ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ 20 ಟಿಎಂಸಿ ಸಂಸದರು ಸಹಿ ಮಾಡಿದ ಪತ್ರವನ್ನು ಸಲ್ಲಿಸಿದರು. ಕಾಕೋಲಿ ಘೋಷ್ ದಸ್ತಿದಾರ್ ಅವರು ಲೋಕಸಭೆಯಲ್ಲಿ ಪ್ರತ್ಯಕ್ಷ ಬಣವನ್ನು ರಚಿಸುವುದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಸ್ಪೀಕರ್ಗೆ ಬರೆದಿರುವ ಟಿಎಂಸಿ ಸಂಸದರು ಹೊಸ ಪಕ್ಷ ಕಟ್ಟುವ ಸುಳಿವು ನೀಡಿದ್ದಾರೆ. ರಾಜಕೀಯ ವಲಯದ ಮೂಲಗಳ ಪ್ರಕಾರ ಪತ್ರ ಬರೆದಿರುವ ಈ 20+ ಸಂಸದರು ಟಿಎಂಸಿಯಿಂದ ಸಂಪೂರ್ಣವಾಗಿ ಹೊರಬಂದು ಹೊಸ ಸ್ವತಂತ್ರ ರಾಜಕೀಯ ಪಕ್ಷವನ್ನು ಸ್ಥಾಪಿಸುವ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಸಂಸತ್ನಲ್ಲಿ ತಮ್ಮ ಸಂಸತ್ ಸ್ಥಾನಕ್ಕೆ ಯಾವುದೇ ಧಕ್ಕೆ ಬರದಂತೆ ಕಾನೂನುಬದ್ಧವಾಗಿ ಪಕ್ಷದಿಂದ ಹೊರಬರಲು ಬೇಕಾದ ಅಗತ್ಯ ಸಂಖ್ಯಾಬಲವನ್ನು ಕ್ರೋಢೀಕರಿಸಲು ಈ ಬಂಡಾಯದ ಗುಂಪು ಯತ್ನಿಸುತ್ತಿದೆ ಅಂತ ವರದಿ ಆಗಿದೆ. ಈ ಹಿಂದೆ ಆಮ್ ಆದ್ಮಿ ಪಕ್ಷ ರಾಘವ್ ಚಡ್ಡಾ ನೇತೃತ್ವದ ಅತೃಪ್ತರ ಬಣ ಇದೇ ಪ್ಲಾನ್ ಅನ್ನ ಮಾಡಿತ್ತು. ಒಂದೆಡೆ ಮಮತಾ ಬ್ಯಾನರ್ಜಿ ಇಂಡಿಯಾ ಕೂಟದ ಸಭೆಯಲ್ಲಿ ಭಾಗವಹಿಸಿದ್ರು, ಮತ್ತೊಂದು ಕಡೆ ಬಂಡಾಯ ಸಂಸದರು ಪ್ರತ್ಯಕ್ಷ ಬಣವನ್ನ ರಚಿಸುವ ಉದ್ದೇಶವನ್ನ ಘೋಷಿಸಿ ಸ್ಪೀಕರ್ಗೆ ಪತ್ರಗಳನ್ನು ಸಲ್ಲಿಸಿದ್ರು. ಅವರು ಟಿಎಂಸಿ ಸಂಸದೀಯ ಪಕ್ಷದೊಂದಿಗಿನ ಎಲ್ಲ ಸಂಬಂಧಗಳನ್ನ ಕಡಿದುಕೊಂಡಿದ್ದಾರೆ. ಇಂದು ಮಧ್ಯಾಹ್ನ 12:53 ಪತ್ರ ಸಲ್ಲಿಸಲಾಯಿತು. ಇನ್ನು ಲೋಕಸಭೆಯಲ್ಲಿ ಟಿಎಂಸಿ ಒಟ್ಟು 28 ಸಂಸದರನ್ನ ಹೊಂದಿದೆ. ಅವರಲ್ಲಿ 20 ಮಂದಿ ಸಹಿ ಹಾಕಿದ್ದಾರೆ ಎಂದು ಕಾಕೋಲಿ ಹೇಳಿದ್ದಾರೆ. ಆದರೂ ಯಾರು ಯಾವುದಕ್ಕೆ ಸಹಿ ಹಾಕಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಮೂಲಗಳ ಪ್ರಕಾರ ಈ ಪಟ್ಟಿಯಲ್ಲಿ ಕಾಕೋಲಿ ಘೋಷ್ ದಸ್ತಿದಾರ್, ಪ್ರಸನ್ನ ಬ್ಯಾನರ್ಜಿ, ಪಾರ್ಥ್ ಭೌಮಿಕಾ, ಶರ್ಮಿಳಾ ಸರ್ಕಾರ್, ಆಸಿತ್ ಮಾಲ್ ಮತ್ತು ಜಗದೀಶ್ ಬಸೂನಿಯಾ, ಕಾಲಿಪಾದ್ ಸೊರೇನ್, ಆರೋಪ್ ಚಕ್ರವರ್ತಿ, ರಚನಾ ಬ್ಯಾನರ್ಜಿ ಮತ್ತು ದೇವ್ ಸೇರಿದ್ದಾರೆ. ಇದಕ್ಕೂ ಮೊದಲು ಟಿಎಂಸಿ ರಾಜ್ಯಸಭಾ ಸಂಸದ ಸುಖೇಂದು ಶೇಖರ್ ರಾಯ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಯುಟಿ ಖಾದರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ತಮ್ಮ ಆಡಳಿತಕ್ಕೆ ಚುರುಕನ್ನ ನೀಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಆಗಿರುವ ತಪ್ಪುಗಳನ್ನು ಹಾಗೂ ಕೆಲವೊಂದು ಬದಲಾವಣೆಗಳನ್ನು ಮಾಡಲು ಮುಂದಾಗಿದ್ದಾರೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆಗಾಗಿ ಮಂಗಳೂರಿನಲ್ಲಿ ಆರೋಗ್ಯ ಇಲಾಖೆಯ ಎಲ್ಲ ಉನ್ನತ ಅಧಿಕಾರಿಗಳು ಹಾಗೂ ವೈದ್ಯಕೀಯ ತಂಡದ ಪ್ರಮುಖ ಸಭೆಯನ್ನ ಆರೋಗ್ಯ ಸಚಿವ ಯುಟಿ ಖಾದರ್ ನಡೆಸಿದ್ದಾರೆ. ಸಭೆಯ ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಸಚಿವರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಬಲವರ್ಧನೆ ಮತ್ತು ಖಾಸಗಿ ಆಸ್ಪತ್ರೆಗಳ ಮನಸೋ ಇಚ್ಛೆ ವಸೂಲಾತಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಹಲವು ಕಠಿಣ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಚಿಕಿತ್ಸೆ ಪಡೆಯುವ ಬಿಪಿಎಲ್ ಕಾರ್ಡ್ ಹೊಂದಿರುವ ಸಾರ್ವಜನಿಕರಿಂದ ಯಾವುದೇ ಖಾಸಗಿ ಆಸ್ಪತ್ರೆಗಳು ಹೆಚ್ಚುವರಿ ಹಣವನ್ನ ವಸೂಲಿ ಮಾಡುವಂತಿಲ್ಲ. ಈ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸುವಲ್ಲಿ ಆಸ್ಪತ್ರೆಗಳಲ್ಲಿರುವ ಸರ್ಕಾರದ ಆರೋಗ್ಯ ಮಿತ್ರರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ರೋಗಿಗಳಿಗೆ ನೆರವಾಗುವಲ್ಲಿ ಆರೋಗ್ಯ ಮಿತ್ರರು ವಿಫಲರಾದರೆ ಅಥವಾ ಕರ್ತವ್ಯ ಲೋಪ ಎಸಗಿದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ಸರ್ಕಾರದ ಉಚಿತ ಆರೋಗ್ಯ ಯೋಜನೆಗಳನ್ನು ನಿರಾಕರಿಸುವ ಖಾಸಗಿ ಆಸ್ಪತ್ರೆಗಳ ಪರವಾನಗಿಯನ್ನ ಅಂದ್ರೆ ಅನುಮತಿಯನ್ನ ಮುಲಾಜಿಲ್ಲದೆ ರದ್ದುಗೊಳಿಸಲಾಗುವುದು ಅಂತ ಸಚಿವರು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಎಪಿಎಲ್ ಕಾರ್ಡುದಾರರಿಗೆ ಇದ್ದ 30-70 ಅನುಪಾತದ ಯೋಜನೆ ಬಗ್ಗೆಯೂ ಕೂಡ ಮರುಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅವರು ಭರವಸೆಯನ್ನ ನೀಡಿದರು. ಇನ್ನು ರಾಜ್ಯದಲ್ಲಿ ಕಾಡುತ್ತಿರುವ ಸರ್ಕಾರಿ ವೈದ್ಯರ ಕೊರತೆ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆದಿದ್ದು ವೈದ್ಯರನ್ನ ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಅಂತ ಸಚಿವರು ತಿಳಿಸಿದರು. ಹಳ್ಳಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಕಷ್ಟಪಟ್ಟು ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ. ಇದರೊಂದಿಗೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರನ್ನ ಖಾಯಂ ಮಾಡುವ ಕುರಿತು ಮಹತ್ವದ ಚರ್ಚೆಗಳು ನಡೆಯುತ್ತಿವೆ. ಹಿಂದೆ 3 ವರ್ಷ ಸೇವೆ ಸಲ್ಲಿಸಿದ ಗುತ್ತಿಗೆ ವೈದ್ಯರನ್ನ ಖಾಯಂ ಮಾಡುವ ಪದ್ಧತಿ ಇತ್ತು. ಅದನ್ನ ಮುಂಬರುವ ದಿನಗಳಲ್ಲಿ ಮತ್ತೆ ಜಾರಿಗೆ ತರುವ ನಿಟ್ಟಿನಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಯುಟಿ ಖಾದರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧಗಳ ಕುರಿತು ನೀಡಿರುವ ಮಹತ್ವದ ಹೇಳಿಕೆ ಇವತ್ತು ಸಾಕಷ್ಟು ವೈರಲ್ ಆಗ್ತಾ ಇದೆ. ಭಾರತವು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸಬಾರದು ಎಂದು ಯಾವುದೇ ದೇಶ ಅಥವಾ ಜಾಗತಿಕ ಶಕ್ತಿಯು ನಮಗೆ ಅಧಿಕೃತವಾಗಿ ಆದೇಶಿಸಿಲ್ಲ ಅಥವಾ ನಿರ್ಬಂಧ ಹೇರಿಲ್ಲ. ಭಾರತವು ಒಂದು ಸಾರ್ವಭೌಮ ರಾಷ್ಟ್ರವಾಗಿದ್ದು ತನ್ನ ಇಂಧನ ಭದ್ರತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ
ಮಾಡಿಕೊಳ್ಳುತ್ತದೆ ಅಂತ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟಪಡಿಸಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಕೆಲವು ತೈಲ ಕಂಪನಿಗಳು ಮತ್ತು ಹಡಗುಗಳ ಮೇಲೆ ನಿರ್ಬಂಧಗಳನ್ನು ಹೇರಿದ್ರು ಕೂಡ ಭಾರತಕ್ಕೆ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುವಲ್ಲಿ ಯಾವುದೇ ತಾಂತ್ರಿಕ ಅಥವಾ ಕಾನೂನು ಸಮಸ್ಯೆಗಳು ಎದುರಾಗಿಲ್ಲ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆಗೆ ಯಾವುದೇ ಧಕ್ಕೆ ಆಗದಂತೆ ಮತ್ತು ಭಾರತದ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಇಂಧನ ಸಿಗುವಂತೆ ನೋಡಿಕೊಳ್ಳಲು ಭಾರತವು ಎಲ್ಲಾ ಕಾನೂನು ಚೌಕಟ್ಟುಗಳ ಅಡಿಯೇ ವ್ಯಾಪಾರ ಮುಂದುವರಿಸಿದೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಭಾರತವು ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಖರೀದಿಸುತ್ತಿರುವುದನ್ನು ಸಚಿವ ಹರ್ದೀಪ್ ಸಿಂಗ್ ಪುರಿ ಸಮರ್ಥಿಸಿಕೊಂಡಿದ್ದಾರೆ. ಭಾರತದಂತ ದೊಡ್ಡ ಜನಸಂಖ್ಯೆಯ ದೇಶದಲ್ಲಿ ಇಂಧನ ಬೆಲೆಗಳು ನಿಯಂತ್ರಣದಲ್ಲಿರಲು ಈ ಖರೀದಿ ಅತಿ ಅಗತ್ಯವಾಗಿದೆ. ಭಾರತವು ರಷ್ಯಾದ ತೈಲವನ್ನ ಖರೀದಿಸದಿದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಗಗನಕ್ಕೇರುತ್ತಿದ್ದವು. ಇದು ಪರೋಕ್ಷವಾಗಿ ಜಾಗತಿಕ ಇಂಧನ ಮಾರುಕಟ್ಟೆಯನ್ನ ಸ್ಥಿರವಾಗಿಡಲು ಸಹಾಯ ಮಾಡಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಗ್ರಾಹಕರನ್ನ ರಕ್ಷಿಸುವುದು ಪ್ರಧಾನಿ ಮೋದಿ ಅವರಿಗೆ ಕೇವಲ ರಾಜಕೀಯ ಘೋಷಣೆ ಅಲ್ಲ, ಅದೊಂದು ಅವರ ಪರಮ ಬದ್ಧತೆಯಾಗಿದೆ. ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ಮೋದಿ ಹೊಂದಿರುವ ಅಪ್ರತಿಮ ರಾಜತಾಂತ್ರಿಕ ಸಂಬಂಧಗಳು ಮತ್ತು ವಿಶ್ವದಾದ್ಯಂತ ಇಂಧನ ಪಾಲುದಾರಿಕೆಯನ್ನು ವಿಸ್ತರಿಸಲು ಅವರು ನಡೆಸಿದ ಪ್ರಯತ್ನಗಳೇ ಇದಕ್ಕೆ ಕಾರಣ ಅಂತ ಪುರಿ ಶ್ಲಾಘಿಸಿದ್ದಾರೆ. ಇನ್ನು ಇವತ್ತು ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಸಚಿವರಿಗೆ ಕೊಠಡಿಯನ್ನು ಹಂಚಿಕೆ ಮಾಡಿ ಅಂದ್ರೆ ಜೂನ್ 8 ಅಂದ್ರೆ ಇಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಇದರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಿಲ್ಲವೆಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ರಾಮಲಿಂಗಾರೆಡ್ಡಿ ಅವರಿಗೆ ಬರೋಬ್ಬರಿ 4 ಕೊಠಡಿಗಳನ್ನು ನೀಡಲಾಗಿದೆ. ಹೌದು, ರಾಮಲಿಂಗಾರೆಡ್ಡಿ ಅವರಿಗೆ 335, 336, 337, 337 ಎ ಕೊಠಡಿಗಳ ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಅವರನ್ನ ಸಮಾಧಾನಪಡಿಸುವ ಪ್ರಯತ್ನ ಇದಾಗಿದೆ. ಇದರ ಜೊತೆಗೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿದ್ದು ಕಂದಾಯ ಮತ್ತು ಯುವ ಸಬಲೀಕರಣ ಇಲಾಖೆ ಸಚಿವರಾಗಿದ್ದಾರೆ. ವಿಧಾನಸೌಧದಲ್ಲಿ ಅವರಿಗೆ 327 ಮತ್ತು 327 ಎ ಕೊಠಡಿಗಳನ್ನು ನೀಡಲಾಗಿದೆ. ಇತ್ತ ಆಹಾರ ಸಚಿವ KH ಮುನಿಯಪ್ಪ ಅವರಿಗೆ ವಿಧಾನಸೌಧದಲ್ಲಿ 340 ಎ 341 ಮತ್ತು 341 ಎ ಕೊಠಡಿಗಳನ್ನು ನೀಡಲಾಗಿದೆ. ಇತ್ತ KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವರಿಗೆ ವಿಧಾನಸೌಧದಲ್ಲಿ 317 ಮತ್ತು 317 ಎ ಕೊಠಡಿಗಳನ್ನು ನೀಡಲಾಗಿದ್ರೆ MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ವಿಧಾನಸೌಧದಲ್ಲಿ ಇವರಿಗೆ 344 ಮತ್ತು 344 ಎ ಕೊಠಡಿಗಳನ್ನು ನೀಡಲಾಗಿದೆ. ಇತ್ತ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಸಚಿವ ಖಾತೆಯ ಜೊತೆಗೆ ಅವರಿಗೆ ಕೊಠಡಿಗಳು ಅಲೌಟ್ ಆಗಿರುವಂತದ್ದು ವಿಧಾನಸೌಧದಲ್ಲಿ 335, 336, 337 ಮತ್ತು 337 ಎ ಕೊಠಡಿಗಳನ್ನ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ನೀಡಲಾಗಿದೆ. ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಿಗೆ ವಿಕಾಸಸೌಧದಲ್ಲಿ 444 ಮತ್ತು 445ನೇ ಕೊಠಡಿ ಸಂಖ್ಯೆಗಳನ್ನು ನೀಡಲಾಗಿದೆ. ಇತ್ತ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ವಿಕಾಸಸೌಧದಲ್ಲಿ 244 ಮತ್ತು 245ನೇ ಸಂಖ್ಯೆಯ ಕೊಠಡಿಗಳನ್ನು ನೀಡಲಾಗಿದೆ. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಗೃಹ ಇಲಾಖೆ ಮತ್ತು IT-BT ಸಚಿವರಿಗೆ 242 ಮತ್ತು 243ನೇ ಸಂಖ್ಯೆಯ ಕೊಠಡಿಗಳನ್ನು ನೀಡಲಾಗಿದ್ರೆ ಇತ್ತ UT ಖಾದರ್ ಆರೋಗ್ಯ ಸಚಿವರಿಗೆ ವಿಧಾನಸೌಧದಲ್ಲಿ 315 ಮತ್ತು 315 ಎ ಸಂಖ್ಯೆಯ ಕೊಠಡಿಗಳನ್ನು ನೀಡಲಾಗಿದೆ. ಇತ್ತ ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿಗೆ ವಿಕಾಸಸೌಧದಲ್ಲಿ 36 ಮತ್ತು 37ನೇ ಸಂಖ್ಯೆಯ ಕೊಠಡಿಯನ್ನು ನೀಡಲಾಗಿದೆ. ಯತೇಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಸಚಿವ ಇವರಿಗೆ 314 ಮತ್ತು 314 ಎ ಕೊಠಡಿಯನ್ನು ನೀಡಲಾಗಿದ್ರೆ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ವಿಕಾಸಸೌಧದಲ್ಲಿ 344 ಮತ್ತು 345ನೇ ಸಂಖ್ಯೆಯ ಕೊಠಡಿಗಳನ್ನು ನೀಡಲಾಗಿದೆ. ಇನ್ನು ಭೈರತಿ ಸುರೇಶ್ ಸಾರಿಗೆ ಸಚಿವರಿಗೆ ವಿಧಾನಸೌಧದಲ್ಲಿ 316 ಮತ್ತು 316 ಎ ಸಂಖ್ಯೆಯ ಕೊಠಡಿಗಳನ್ನು ನೀಡಲಾಗಿದೆ. ಇನ್ನು ಕುಮಾರ್ ಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಆಗಲಿದೆ. ಸದ್ಯ ಮುಖ್ಯ ದ್ವಾರ ಪೂರ್ವ ಭಾಗದಲ್ಲಿದ್ದು ಪೂರ್ವ ಭಾಗದ ದ್ವಾರದಲ್ಲಿ ಎಲ್ಲರ ಓಡಾಟ ಇತ್ತು. ಆದರೆ ಪೂರ್ವ ಭಾಗದಲ್ಲಿರುವ ಕಚೇರಿಯ ಮುಖ್ಯ ದ್ವಾರವನ್ನ ಬದಲಾವಣೆ ಮಾಡಲಾಗಿದ್ದು CM DK ಶಿವಕುಮಾರ್ ಅವರು ತಮ್ಮ ಗೃಹ ಕಚೇರಿಗೂ ಉತ್ತರ ಬಾಗಿಲಿನಿಂದಲೇ ಪ್ರವೇಶವನ್ನ ಮಾಡಿಕೊಂಡಿದ್ದಾರೆ. ಈಗ ಉತ್ತರ ಬಾಗಿಲಿನ ಮೂಲಕವೇ ಓಡಾಟ ಮಾಡಲು ನಿರ್ಧಾರ ಮಾಡಲಾಗಿದ್ದು ಈಗಾಗಲೇ ಮುಖ್ಯಮಂತ್ರಿಗಳ ಗೃಹ ಕಚೇರಿಗಾಗಿ ನವೀಕರಣ ಕಾರ್ಯ ಭರದಿಂದ ಸಾಗಿದೆ. ಹೊಸ AC, ಹೊಸ ಬೃಹತ್ ಟಿವಿ ಸೇರಿದಂತೆ ಗೃಹ ಕಚೇರಿಯಲ್ಲಿ ಹೊಸ ಪೀಠೋಪಕರಣಗಳ ಅಳವಡಿಕೆಯನ್ನು ಕೂಡ ಮಾಡಲಾಗುತ್ತಿದೆ. ಇನ್ನು ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. JDS ಮತ್ತು BJP ಮೈತ್ರಿಕೂಟವು ಅಚ್ಚರಿ ನಡೆ ಪ್ರದರ್ಶಿಸಿದ್ದು 3ನೇ ಅಭ್ಯರ್ಥಿ ಗೋವಿಂದ ರಾಜ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ಲೆಕ್ಕಾಚಾರಕ್ಕೆ ಭಾರಿ ತಿರುಗೇಟು ನೀಡಿದೆ.
ಈ ಬೆಳವಣಿಗೆಯಿಂದಾಗಿ 7 ಸ್ಥಾನಗಳಿಗೆ ಈಗ 8 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದು ಚುನಾವಣಾ ಪ್ರಕ್ರಿಯೆ ಕಣವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ತನ್ನ 5 ಅಭ್ಯರ್ಥಿಯು ಸುಲಭವಾಗಿ ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ. ಆದರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ನಡುವೆ ನಡೆದ ವ್ಯಾಪಕ ಸಮಾಲೋಚನೆಯ ನಂತರ ಎನ್ಡಿಎ ಮೈತ್ರಿಕೂಟದಿಂದ ಗೋವಿಂದ ರಾಜ್ ಅವರನ್ನ 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ನಿರ್ಧರಿಸಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ತಿಳಿದು ಬಂದಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಮೈತ್ರಿಕೂಟದ ಸಂಖ್ಯಾಬಲವನ್ನು ಪರಿಗಣಿಸಿದರೆ ಜೆಡಿಎಸ್ 18 ಶಾಸಕರು ಮತ್ತು ಬಿಜೆಪಿಯ 62 ಶಾಸಕರು ಒಟ್ಟು ಇದ್ದಾರೆ 2 ಮೈತ್ರಿಕೂಟದ್ದು. ಇದರ ಜೊತೆಗೆ ಪಕ್ಷೇತರ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಉಚ್ಚಟ್ಟಿತ ಶಾಸಕ ಯತ್ನಾಳ್ ಅವರ ಮತಗಳು ಸಹ ಲಭ್ಯವಾಗುವ ಸಾಧ್ಯತೆ ಇದೆ. ಈ ಲೆಕ್ಕಾಚಾರದಲ್ಲಿ ಎನ್ಡಿಎ ಅಭ್ಯರ್ಥಿ ಗೋವಿಂದ ರಾಜು ಅವರ ಗೆಲುವಿಗೆ ಸುಮಾರು 4ರಿಂದ 5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಈ ಕೊರತೆಯನ್ನು ನೀಗಿಸಲು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ತೀವ್ರ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಕೆಲವು ಶಾಸಕರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆಯುತ್ತಿವೆ ಅಂತ ಮೂಲಗಳು ತಿಳಿಸಿವೆ. ಈಗಾಗಲೇ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಸಭೆಗಳು ಕೂಡ ನಡೆಯುತ್ತಿವೆ. ಮುಂದಿನ ತಂತ್ರಗಾರಿಕೆಗಳನ್ನು ರೂಪಿಸಲಾಗ್ತಾ ಇದೆ. 4ರಿಂದ 5 ಹೆಚ್ಚುವರಿ ಮತಗಳನ್ನು ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಹೇಗೆ ನಿರ್ವಹಿಸುತ್ತಾರೆ ಎಂಬುದೇ ಈಗ ಕುತೂಹಲ. ಯಾಕೆಂದರೆ ಈಗ ವಿಧಾನಸಭೆಯ ಸಂಖ್ಯಾಬಲವನ್ನು ನೋಡೋದಾದರೆ ಒಬ್ಬ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರೋದು 28 ಮತಗಳು. ಜೆಡಿಎಸ್ನ ಒಟ್ಟು ಶಾಸಕರ ಸಂಖ್ಯೆ 18, ಬಿಜೆಪಿಯ ಶಾಸಕರ ಸಂಖ್ಯೆ 62. ಅಂದರೆ ಜೆಡಿಎಸ್ ಶಾಸಕರು 18, ಬಿಜೆಪಿ ಉಳಿಕೆ ಮತ 4. ಅಂದರೆ ಪಕ್ಷೇತರ ಜನಾರ್ದನ್ ರೆಡ್ಡಿ ಅವ್ರದ್ದು 1, ಇನ್ನು ಉಚ್ಚಾಟಿತ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟಿತರು 1. ಒಟ್ಟೆಷ್ಟು 24 ಮತಗಳು ಆಗಿರುವಂಥದ್ದು. ಕೊರತೆ ಮತ ಎಷ್ಟೆದುರಾಗುತ್ತೆ 2. ಹಾಗಾಗಿ ಇನ್ನುಳಿದಂತಹ 4 ಮತಗಳಿಗಾಗಿ ತಂತ್ರಗಾರಿಕೆ ನಡೀತಾ ಇದೆ. ಆ 4 ಮತಗಳನ್ನು ಹೇಗೆ ರೂಪಿಸ್ತಾರೆ ಜೆಡಿಎಸ್ನವರು ಅನ್ನೋದು ಈಗ ಭಾರಿ ಕುತೂಹಲ. ಯಾಕೆಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ತಮ್ಮ ಅಭ್ಯರ್ಥಿಯನ್ನು ಸುಲಭವಾಗಿ ಗೆಲ್ಲುವುದಿಲ್ಲ ಎಂಬ ಅರಿವಿದ್ರೂ ಕೂಡ ಕಾಂಗ್ರೆಸ್ನ ಅವಿರೋಧ ಆಯ್ಕೆಗೆ ಬ್ರೇಕ್ ಹಾಕಿ ಚುನಾವಣೆ ಕಣವನ್ನು ರಂಗೇರಿಸುವ ಉದ್ದೇಶದಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ಒಂದಷ್ಟು ಶಾಸಕರನ್ನು ಸಂಪರ್ಕಿಸಲು ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದ್ದು ಈ ಮೂಲಕ ಕಾಂಗ್ರೆಸ್ನಲ್ಲಿ ಸದ್ಯದ ಮಟ್ಟಿಗೆ ಆತಂಕ ಶುರುವಾಗಿದೆ. ಈ ಅಚ್ಚರಿಯ ನಡೆ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಕುತೂಹಲವನ್ನ ಹೆಚ್ಚಿಸಿದೆ. ರಾಜ್ಯಸಭೆ ಚುನಾವಣೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅವರಿಗೆ ಎನ್ಡಿಎ ಟಿಕೆಟ್ ನಿರಾಕರಿಸಿದ ಬೆನ್ನಲ್ಲೇ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಕ್ಸ್ ಅಂದರೆ ಹಳೆಯ ಟ್ವಿಟರ್ ಇಂದಿನ ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾಗಿ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇವಲ ಮಂತ್ರಿ ಕುರ್ಚಿಗೆ ಅಂಟಿಕೊಳ್ಳಲು ಕುಮಾರಸ್ವಾಮಿ ಅವರು ತಮ್ಮ ತಂದೆ ಮಾಜಿ ಪ್ರಧಾನಿಗಳಿಗೆ ಆಗುತ್ತಿರುವ ನಿರಂತರ ಅಪಮಾನಗಳನ್ನು ಸಹಿಸಿಕೊಳ್ಳುತ್ತಿದ್ದಾರೆ ಎಂದು ಸುರ್ಜೇವಾಲಾ ಲೇವಡಿಯನ್ನು ಮಾಡಿದ್ದಾರೆ. ಅಂದರೆ ದೇವೇಗೌಡರಿಗೆ ಟಿಕೆಟ್ ನಿರಾಕರಣೆ ಆಗಿರೋ ಹಿನ್ನೆಲೆ ಕಾಂಗ್ರೆಸ್ ಕಿಡಿಕಾರಿದೆ, ಕುರ್ಚಿ ಉಳಿಸಿಕೊಳ್ಳಲು ಎಚ್.ಡಿ.ಕೆ ಪರದಾಟ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಸೋನಿಯಾ ಗಾಂಧಿ ತೋರಿದ ಗೌರವವನ್ನು ಸುರ್ಜೇವಾಲಾ ನೆಂದಿರುವಂಥದ್ದು. ಈಗ ಮಾಜಿ ಪ್ರಧಾನಿಗಿಂತ ಕಟ್ಟಡ ನಿರ್ಮಾಣ ಉಸ್ತುವಾರಿಯೇ ಬಿಜೆಪಿಗೆ ದೊಡ್ಡವರಾದರೆ ಅಂತ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ ಪೋಸ್ಟ್ನಲ್ಲಿ ತೀಕ್ಷ್ಣ ಪದಗಳನ್ನು ಬಳಸಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾನುವಾರ ಮಧ್ಯರಾತ್ರಿ ಬಿಜೆಪಿಯ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ನಾಮನಿರ್ದೇಶನವನ್ನು ನಿರಾಕರಿಸಿದ್ದಾರೆ. ಮಾಜಿ ಪ್ರಧಾನಿಗಿಂತ ಬಿಜೆಪಿಯ ಜಿಲ್ಲಾ ಮಟ್ಟದ ಕಟ್ಟಡ ನಿರ್ಮಾಣ ಉಸ್ತುವಾರಿಯಾಗಿದ್ದ ರಾಜ್ಯ ಉಪಾಧ್ಯಕ್ಷ ಎಂ ನಾಗರಾಜ್ ಅವರಿಗೆ ಮಣೆ ಹಾಕಲಾಗಿದೆ. ಅಂದರೆ ಯಾವುದೇ ಬೆಲೆ ತೆತ್ತಾದರೂ ಸಚಿವ ಸ್ಥಾನ ಉಳಿಸ್ಕೊಳ್ಬೇಕು ಎಂಬ ಒಂದೇ ಕಾರಣಕ್ಕೆ ಬಿಜೆಪಿ ನಾಯಕರು ಜೆಡಿಎಸ್ಗೆ ಮಾಡುತ್ತಿರುವ ನಿರಂತರ ಅವಮಾನಗಳನ್ನು ಕುಮಾರಸ್ವಾಮಿ ಸಹಿಸಿಕೊಳ್ತಾ ಇರೋದು ಅತ್ಯಂತ ಆಶ್ಚರ್ಯಕರ ಅಂತ ಅವರು ಟೀಕೆಯನ್ನು ಮಾಡಿದ್ದಾರೆ. ಇನ್ನು ಜೆಡಿಎಸ್ನ ಹಳೆಯ ನಿಲುವುಗಳು ಮತ್ತು ಇತಿಹಾಸವನ್ನು ನೆನಪಿಸಿರುವಂಥ ಸುರ್ಜೇವಾಲಾ 5 ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. 2019 ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ GS ಬಸವರಾಜು ಅವರು ದೇವೇಗೌಡರನ್ನ ಸೋಲಿಸಿದರು. ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಕರ್ನಾಟಕದ ಮಾಜಿ ಪ್ರಧಾನಿ ಎಂಬ ಗೌರವ ನೀಡಿ ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷವು ದೇವೇಗೌಡರನ್ನ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಮಾಡಲು ಬೆಂಬಲ ನೀಡಿತ್ತು ಅಂತ ಸುರ್ಜೇವಾಲಾ ನೆನಪಿಸಿದ್ದಾರೆ.
ಏನೋ ಕುಮಾರಸ್ವಾಮಿ ಏನಾದರೂ BJPಯೊಂದಿಗೆ ಕೈ ಜೋಡಿಸಿದರೆ ನಾನು ಅವರನ್ನು ನನ್ನ ಮಗನೆಂದು ಒಪ್ಪುವುದಿಲ್ಲ, ತ್ಯಜಿಸುತ್ತೇನೆ ಎಂದು ಸ್ವತಃ ದೇವೇಗೌಡರೇ ಈ ಹಿಂದೆ ಸಾರ್ವಜನಿಕವಾಗಿ ಹೇಳಿದರು. ಈ ಎಲ್ಲ ಹೇಳಿಕೆಗಳನ್ನು ಗಾಳಿಗೆ ತೂರಿ ಅಕ್ಟೋಬರ್ 2023ರಲ್ಲಿ JDS ಮತ್ತು ಕುಮಾರಸ್ವಾಮಿ BJPಯೊಂದಿಗೆ ಮೈತ್ರಿ ಮಾಡಿಕೊಂಡು ಮೋದಿ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದರು ಎಂಬುದು ಸುರ್ಜೇವಾಲಾ ನೆನಪಿಸಿದ್ದಾರೆ. ಇದೀಗ 2026 ಜೂನ್ 7ರಂದು ಅದೇ BJP ಮಾಜಿ ಪ್ರಧಾನಿಗೆ ರಾಜ್ಯಸಭಾ ಟಿಕೆಟ್ ನಿರಾಕರಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಮಣೆ ಹಾಕಿದೆ. ಯಾವ ಬೆಲೆ ತೆತ್ತಾದರೂ ಸರಿ, ಯಾವುದೇ ಪರಿಸ್ಥಿತಿಯಲ್ಲಿ ಆದರೂ ಸರಿ ಅಧಿಕಾರ ಹಿಡಿಯುವುದು ಮತ್ತು ಕುರ್ಚಿ ಉಳಿಸಿಕೊಳ್ಳುವುದು ಮಾತ್ರವೇ ಸದ್ಯ ಕರ್ನಾಟಕದಲ್ಲಿ JDSನ ಏಕೈಕ ಮೂಲ ಮಂತ್ರ ಮತ್ತು ಸಿದ್ಧಾಂತವಾಗಿದೆ ಎಂಬುದು ಈ ಬೆಳವಣಿಗೆಯಿಂದ ಸಾಬೀತಾಗಿದೆ ಅಂತ ಸುರ್ಜೇವಾಲಾ ಕುಟುಕಿದ್ದಾರೆ. ಆದರೆ ಸುರ್ಜೇವಾಲಾ ಅವರಿಗೆ ನಾವು ಇಷ್ಟೇ ಹೇಳ್ತೀವಿ, ದೇವೇಗೌಡರಿಗೆ ತನ್ನದೇ ಆದ ಘನತೆ, ಗೌರವ ಎಲ್ಲವೂ ಇದೆ. ರಾಜ್ಯದಲ್ಲಿ ಯಾವಾಗ ರಾಜಕೀಯ ಪಕ್ಷಗಳಿಗೆ ಸಂಕಷ್ಟ ಎದುರಾಗಿದೆಯೋ ಅವತ್ತು JDSನ ಪಕ್ಷದ ಕದ ತಟ್ಟಿದ್ದು, JDS ಪಕ್ಷದ ಬಾಗಿಲನ್ನು ತಟ್ಟಿದ್ದು ಇದೇ ರಾಜಕೀಯ ಪಕ್ಷಗಳು, ಅದು BJP ಇರಲಿ, ಕಾಂಗ್ರೆಸ್ ಇರಲಿ. ಯಾವಾಗ ಇವರಿಗೆ ಸೀಟ್ಗಳು ಕಡಿಮೆ ಬಂದು ಅವಾಗ ಹೋಗಿ ಇವರೇ ಕದವನ್ನು ತಟ್ಟಿದ್ರು. ಯಾವಾಗ ಇವರಿಗೆ ಬಹುಮತ ಬೇಕಾಗಿತ್ತೋ ಇದೇ ಪಕ್ಷಗಳು ಅವರ ಮನೆ ಬಾಗಿಲಿಗೆ ಹೋಗಿದ್ವು. ಯಾವಾಗ ಇವರಿಗೆ ದೇಶದಲ್ಲಿ ಸರ್ಕಾರ ಮಾಡಲಿಕ್ಕೆ ಸಂಸದರ ಅವಶ್ಯಕತೆ ಬಿತ್ತೋ ಅವತ್ತು ಅವರು ಬಾಗಿಲಿಗೆ ಹೋಗಿದ್ದು ಇದೇ ರಾಷ್ಟ್ರೀಯ ಪಕ್ಷಗಳು ವಿನಃ ಯಾವತ್ತೂ ಕೂಡ JDSನವರು ನಮ್ಮ ಹತ್ತಿರ ನಾವು ನಿಮ್ಮ ಜೊತೆ ಬರ್ತೀವಿ, ನೀವು ನಮ್ಮ ಜೊತೆ ಬರ್ತೀರಾ ಅಂತ ಹೆಚ್ಚಾಗಿ ಹೋಗಿದಂಥ ಉದಾಹರಣೆಗಳು JDSನ ಜೊತೆಗಿಲ್ಲ. ಇನ್ನು ದೇವೇಗೌಡರ ವಿಚಾರಕ್ಕೆ ಬರೋದಾದ್ರೆ ಟಿಕೆಟ್ ನಿರಾಕರಿಸಿದ್ದಾರೋ ಅಥವಾ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನವರ ಥರ ಹೊರಗಿನವರಿಗೆ, ಬೇರೆ ರಾಜ್ಯದವರಿಗೆ ತಂದು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸಂಸದರಾಗಿ ಮಾಡಿಲ್ಲ ಅನ್ನೋ ಕೀರ್ತಿ ಆದರೂ ಈ ಪಕ್ಷಗಳಿಗಿದೆ. ಅದನ್ನ ಹೊರತುಪಡಿಸಿದ್ರು ಕೂಡ ದೇವೇಗೌಡರಿಗೆ ತುಂಬಾ ವಯಸ್ಸಾಗಿದೆ. ಅವರು ದೇಶಕ್ಕೆ, ರಾಜ್ಯಕ್ಕೆ ಎಷ್ಟು ಸೇವೆಯನ್ನ ಸಲ್ಲಿಸಬೇಕೋ ಅದಕ್ಕಿಂತಲೂ ಹೆಚ್ಚಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅಗಾಧವಾದ ಸೇವೆಯನ್ನ ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ ದೇವೇಗೌಡರು ಮಾಡಿದ್ದಾರೆ. ಅವರ ಸೇವೆ ಸಾಕಷ್ಟು ಮಾಡಿದ್ದಾರೆ. ಈಗ ಅವರು ನಿವೃತ್ತಿಯ ವಯಸ್ಸು 92-3 ಆಗಿದೆ ಅವರಿಗೆ ವಯಸ್ಸು. ತುಂಬಾ ಹಿರಿಯ ಇಳಿ ವಯಸ್ಸಿನಲ್ಲಿ ಈಗ ಅವರಿಗೆ ರಾಜಕೀಯದ ಅನಿವಾರ್ಯತೆ ಕೂಡ ಇಲ್ಲ ಅಂತ ಒಬ್ಬ ಯುವಕನಾಗಿ ನನಗನ್ಸುತ್ತೆ. ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡಿದ್ದು ಕೂಡ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಆದರೆ ಸುರ್ಜೇವಾಲಾ ಅವರು ಹೇಳ್ತಾರೆ, ಸುರ್ಜೇವಾಲಾ ಅವರು ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ತುಂಬಾ ಒಳ್ಳೆಯ ರೀತಿ ನಡೆಸಿಕೊಂಡಿದೆ ಅಂತ ಹೇಳಿದರು. ಆದರೆ ಸುರ್ಜೇವಾಲಾ ಅವರಿಗೆ ಕರ್ನಾಟಕದ ಇತಿಹಾಸವನ್ನು ನಾನು ನೆನಪಿಸ್ತಾ ಇದ್ದೀನಿ. ಪ್ರಧಾನಮಂತ್ರಿ ಹುದ್ದೆಯಿಂದ ದೇವೇಗೌಡರನ್ನ ಕೆಳಗಿಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಯಕಿ ಯಾರು ಅನ್ನೋದಕ್ಕೆ ಸುರ್ಜೇವಾಲಾ ಕರ್ನಾಟಕದ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಅವತ್ತು ನೀವು ರಾಜ್ಯಸಭಾ ಸಂಸದರಾಗಿ ಮಾಡಿದ್ದೀರಿ, ಆದರೆ ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ ಪ್ರಧಾನಿ ಆದಾಗ ಆ ಪ್ರಧಾನಿ ಹುದ್ದೆಯಿಂದ ಅವರನ್ನ ಕೆಳಗಿಳಿಸಲು ಅತಿ ಹೆಚ್ಚು ಪ್ರಯತ್ನ ಪಟ್ಟಿರುವಂತಹ ಪಕ್ಷ ಯಾವುದು ಅನ್ನೋದು ಈ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಬೇಕು. ಯಾವಾಗ ಮೈತ್ರಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ 17 ಶಾಸಕರನ್ನ ಈ ಪಕ್ಷ ಒಡಿಬೇಕು, ಈ ಪಕ್ಷ 17 ಶಾಸಕರನ್ನ ಬೇರೆ ಕಡೆ ಕಳಿಸಿದಂತಹ ಕೀರ್ತಿ ಯಾವ ಪಕ್ಷಕ್ಕೆ ಸಲ್ಲುತ್ತೆ ಅದನ್ನು ಕೂಡ ಸ್ಪಷ್ಟಪಡಿಸಬೇಕು. ಇನ್ನು ಯಾವಾಗ ನಿಮಗೆ ಬಹುಮತ ಕಡಿಮೆ ಇತ್ತು ಅವತ್ತು ಕುಮಾರಸ್ವಾಮಿ ಮತ್ತು JDSನ ಮನೆಗೆ ನೀವು ಹೋಗಿದ್ರು ಅಥವಾ ಅವ್ರು ಹೋಗಿದ್ದಾರೋ ಅನ್ನೋದನ್ನ ಅವ್ರು ಬಂದಿದ್ರು ಅನ್ನೋ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ JDSನವ್ರು ಹೇಳ್ತಾರೆ ಕಾಂಗ್ರೆಸ್ನವರೇ ನಮ್ಮ ಮನೆಗೆ ಬಂದು ನಮ್ಮ ಕದ ತಟ್ಟಿದ್ರು, ಬನ್ನಿ ನಮ್ಮ ಜೊತೆ ಸರ್ಕಾರ ಮಾಡಿ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಇವುಗಳಿಗೆ ಉತ್ತರ ನೀಡಿದಾಗ ಕರ್ನಾಟಕದ ಜನರಿಗೆ ಕೂಡ ನಿಜಕ್ಕೂ ಅರ್ಥ ಆಗುತ್ತೆ, JDSನೇ ಕಾಂಗ್ರೆಸ್ ನಮ್ಮ ಹೋಗಿತ್ತು ಅಥವಾ ಕಾಂಗ್ರೆಸ್ನವರೇ JDS ಹತ್ರ ಹೋದ್ರ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ಸುದ್ದಿ. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್ ಹಾಗೂ ಸಂತಪೂರು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಇಮಲ್ಲಪ್ಪ ಕೆ ಅವರು ವರ್ಗಾವಣೆಗೊಂಡು ಆದೇಶ ಹೊರಡಿಸಿದ್ರು ಕೂಡ ಇನ್ನೂ ಕರ್ತವ್ಯದಿಂದ ಬಿಡುಗಡೆಯಾಗದೆ ಬೀದರ್ ಜಿಲ್ಲೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವ ಕುರಿತು ಬೀದರ್ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. ರಾಹುಲ್ ಗಾಂಧಿ ವಿಚಾರ ಮಂಚನ ಜಿಲ್ಲಾಧ್ಯಕ್ಷರಾದ ಪ್ರೇಮ್ನಾಥ್ ಆರ್ ಗಾಂವ್ಕರ್ ಅವರು ಸಲ್ಲಿಸಿರುವಂತಹ ದೂರಿನಲ್ಲಿ ಈ ಇಬ್ಬರು ಅಧಿಕಾರಿಗಳು ಮೇ 27, 2026ರಂದು ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಆದೇಶ ಹೊರಡಿಸಲಾಗಿತ್ತು. ಸುಮಾರು 12 ದಿನಗಳು ಕಳೆದರೂ ಕೂಡ ಸಂಬಂಧಿತ ಅಧಿಕಾರಿಗಳು ಇನ್ನು ಕರ್ತವ್ಯದಿಂದ ಬಿಡುಗಡೆಯಾಗದೆ ಬೀದರ್ ಜಿಲ್ಲೆಯಲ್ಲಿಯೇ ಸೇವೆ ಮುಂದುವರಿಸಿದ್ದಾರೆ. ಇದರಿಂದ ಇಲಾಖೆಯ ವರ್ಗಾವಣೆ ಆದೇಶ ಉಲ್ಲಂಘಿಸಿರುವಂತಾಗಿದೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. ಇನ್ನು ವರ್ಗಾವಣೆ ಆದೇಶವನ್ನು ಪಾಲಿಸದ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಪ್ರೇಮ್ನಾಥ್ ಆರ್ ಗಾಂವ್ಕರ್ ಅವರು ಮನವಿ ಮಾಡಿದ್ದಾರೆ. ಯಾಕ್ರಿ ಅವರು ಬಿಟ್ಟು ಹೋಗ್ತಾರೆ ಬೀದರ್ ಜಿಲ್ಲೆಯನ್ನ? ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಇಲ್ಲಿರುವಂತಹ
ಶ್ರೀಧರ್ ಅವರಿಗೂ ಗೊತ್ತಿದೆ. ಆ ಶಿಶು ಅಭಿವೃದ್ಧಿ ಅಧಿಕಾರಿ ಸಂತಾಪುರ ಅವರ ತಾಲೂಕಿನವರಾಗಿರುವಂಥ ಇಮಲ್ಲಪ್ಪ ಅವರಿಗೂ ಗೊತ್ತಿದೆ. ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಲ್ಲಿ ಇವರು ಹಾಲಿನ ಪೌಡರ್ ಇಂಡೆಂಟು ಎಷ್ಟು ಸಪ್ಲೈಯನ್ನು ಮಾಡಿದ್ದಾರೆ, ಇಂಡೆಂಟ್ ಎಷ್ಟು ಇದೆ ಅಂತ ಕೊಡಿ ಅಂತ ನಾನು ಓಪನ್ ಆಗಿ ಫೋನಲ್ಲಿ ಕೇಳಿದ್ರು ಕೂಡ ಇಬ್ಬರು ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ಆಗದಷ್ಟು ಅಸಹಾಯಕರಾಗಿದ್ದಾರೆ. ಇವರು ಅಧಿಕಾರಿಗಳು ಅಥವಾ ಯಾವುದಾದ್ರೂ ಇಲಾಖೆಯಲ್ಲಿ ಇವ್ರೇನು ಗುಲಾಮ್ಗಿರಿ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗಲ್ಲ. ಇವರಿಗೆ ಮಾಹಿತಿ ಇಲ್ಲ ಅಂದರೆ ಇವ್ರು ಎಂತಹ ಅಧಿಕಾರಿಗಳು ಇವರು? ಇವರಿಗೆ ಮಾಹಿತಿಯನ್ನು ಕೇಳಿದ್ರೆ ಒಬ್ಬ ಪತ್ರಕರ್ತರಿಗೆ ಮಾಹಿತಿ ಕೊಡಲಾಗದಷ್ಟು ಇವರು ಅಸಹಾಯಕರಾಗಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಯಾಕೆ ಬೀಡು ಬಿಟ್ಟಿದ್ದಾರೆ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಯಾರೂ ಕೇಳಲ್ಲ. ನಾವು ಇಂಡೆಂಟ್ ಎಷ್ಟು ಕೊಟ್ಟು ಎಷ್ಟೇ ಇಂಡೆಂಟ್ ಕೊಟ್ಟರು ನಾವು ಸಪ್ಲೈ ಮಾತ್ರ ಎಷ್ಟೇ ಮಾಡಿದ್ರು ಕೂಡ ನಮಗೆ ಬೀದರ್ ಜಿಲ್ಲೆಯಲ್ಲಿ ಯಾರೂ ಕೇಳಲ್ಲ. ನಾವು ಇದ್ರೆ ಆರಾಮಾಗಿ ಬೀದರ್ ಜಿಲ್ಲೆಯಲ್ಲಿ ಆರಾಮಾಗಿ ಲೂಟಿ ಹೊಡಿಬಹುದು ಅನ್ನೋದು ಶ್ರೀಧರ್ ಮತ್ತು ಸಂತಪುರ್ನ ಶಿಶು ಅಭಿವೃದ್ಧಿ ಅಧಿಕಾರಿ ಇಮಲ್ಲಪ್ಪ ಅವರ ಐಡಿಯಾ. ಅದಕ್ಕಾಗಿ 12 ದಿನ ಅಲ್ಲ, ಇವರು 12 ವರ್ಷ ಆದರೂ ಇಲ್ಲೇ ಉಳ್ಕೊಂತಾರೆ. ಟ್ರಾನ್ಸ್ಫರ್ ರೂಲ್ಸ್ ಏನು ವರ್ಗಾವಣೆ ಆಗದೆ ಹೋದರೆ 12 ಅಲ್ಲ 12 ವರ್ಷ ಇರ್ತಾರೆ ಇವರು. ಯಾಕಂದರೆ ಇಲ್ಲಿ ಆರಾಮಾಗಿ ಎಲ್ಲವೂ ಬರುತ್ತೆ. ಅಂಗನವಾಡಿಗಳಿಗೆ ಎಷ್ಟು ಫುಡ್ ಹೋಗಿದೆ ಅಂತ ಕೇಳಿದ್ರು ಯಾರು ಸರಿಯಾಗಿ ಪಟ್ಟಿ ಕೊಡಲ್ಲ. ನೇಮಕಾತಿಯಲ್ಲಿ ಕಂದಾಯ ಗ್ರಾಮ ಇಲ್ಲದಂಥ ಊರುಗಳಿಗೆ ಕಂದಾಯ ಗ್ರಾಮ ಅಂತ ಬರ್ಕೊಡ್ತಾರೆ, ಇಲ್ಲದಂಥ ಊರುಗಳಿಗೆ ಕಂದಾಯ ಗ್ರಾಮದಲ್ಲಿ ಇಲ್ಲ ಅಂತ ಬರ್ಕೊಡ್ತಾರೆ. ಕೋರ್ಟ್ ಆರ್ಡರ್ ಆಗಿರುವಂತಹ ಎಷ್ಟೋ ಪ್ರಕರಣಗಳಿಗೆ 4-5 ತಿಂಗಳಾದಮೇಲೆ ನೇಮಕಾತಿಯನ್ನು ಮಾಡ್ಕೊತಾರೆ. ಇವರ ಭ್ರಷ್ಟಾಚಾರ, ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಒಂದೊಂದಾಗಿ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದರೆ 50-60% ಪಡೆದವರಿಗೂ ನೌಕರಿ ಆಗಿದೆ, 80-90% ಪಡೆದವರಿಗೂ ನೌಕರಿ ಆಗಿಲ್ಲ. ಇಂತಹ ಸಾಕಷ್ಟು ಹಗರಣ ಶ್ರೀಧರ್ ಮತ್ತು ಇಮಲ್ಲಪ್ಪ ಅವರ ಕಾಲಾವಧಿಯಲ್ಲಿ ಸಾಕಷ್ಟು ಆಗಿದೆ. ಆದರೆ ದಾಖಲೆಗಳು ಒಂದೊಂದಾಗಿಯೇ ಸಂಗ್ರಹಿಸಿ ಇವರು ಇಲ್ಲಿಂದ ವರ್ಗಾವಣೆಯಾಗಿ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಹೋದರೂ ನಾವು ಸುದ್ದಿಯನ್ನು ನಿಲ್ಲಿಸಲ್ಲ. ಸುದ್ದಿಯನ್ನು ವಿಸ್ತೃತವಾಗಿ ಸುದ್ದಿಯನ್ನು ಮಾಡ್ತೇವೆ. ಸುದ್ದಿಯನ್ನು ಮಾಡಿ ಇವರ ಒಂದು ವೇಳೆ ಅದರಲ್ಲಿ ಇವರು ತಪ್ಪು ಕಂಡು ಬಂದರೆ ಇವರ ವಿರುದ್ಧ ಕ್ರಮ ಆಗುವ ರೀತಿ ಹೋರಾಟವನ್ನು ಕೂಡ ಮಾಡ್ತೇವೆ. ಮುಂದಿನ ಸುದ್ದಿ. ಇನ್ನು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಲಿಂಗಾಯತ ಸ್ವಾಮಿಗಳಿಂದ ಸಭೆ ಕೂಡ ಮಾಡಲಾಗಿದೆ. ಕನೇರಿ ಶ್ರೀಗಳ ನೇತೃತ್ವದಲ್ಲಿ ಜರುಗಲಿರುವ ಕಾರ್ಯಕ್ರಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಬಸವ ಕಲ್ಯಾಣ ನಗರದಲ್ಲಿ 28ನೇ ತಾರೀಕಿನಂದು ನಡೆಯಲಿರುವ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ, ನಾವೆಲ್ಲ ಒಂದು, ನಾವೆಲ್ಲ ಬಂದು, ನಾವೆಲ್ಲ ಹಿಂದೂ ಎಂಬ ಘೋಷವಾಕ್ಯದೊಂದಿಗೆ ಈ ಒಂದು ಸಮಾವೇಶ ನಡೆಯಲಿದೆ. ಕನೇರಿ ಶ್ರೀಗಳನ್ನ ಬಸವ ಕಲ್ಯಾಣಕ್ಕೆ ಬಿಡದಿರಲು ಲಿಂಗಾಯತ ಮುಖಂಡರು ಮಠಾಧೀಶರು ಸಭೆಯನ್ನು ಮಾಡಿದ್ದಾರೆ. ಕನೇರಿ ಶ್ರೀಗಳ ಬಸವ ಕಲ್ಯಾಣ ಪ್ರವೇಶವನ್ನು ವಿರೋಧಿಸಿ ಜೂನ್ 28ಕ್ಕೆ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಶ್ರೀಗಳ ವಿವಾದಾತ್ಮಕ ಹೇಳಿಕೆಗಳು ಬಸವ ಭಕ್ತರ ಹಾಗೂ ಲಿಂಗಾಯತ ಚಿಂತಕರ ಭಾವನೆಗಳಿಗೆ ಧಕ್ಕೆ ತಂದಿವೆ. ಹಾಗಾಗಿ ಬಸವ ತಾಲಿಬಾನಿ ಎಂಬ ಪದ ಪ್ರಯೋಗ ಮಾಡಿ ಬಸವಣ್ಣನವರ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಖಂಡನೀಯ. ಲಿಂಗಾಯತ ಮಠಾಧೀಶರನ್ನು ಕೂಡ ಕನೇರಿ ಶ್ರೀಗಳು ಅವಮಾನ ಮಾಡಿದ್ದಾರೆ. ಬಸವಣ್ಣ ಲಿಂಗಾಯತ ಧರ್ಮದ ಬಗ್ಗೆ ಸದಾ ಅವಹೇಳನಕಾರಿ ಹೇಳಿಕೆಯನ್ನು ಇವರು ನೀಡ್ತಾರೆ. ಹೀಗಾಗಿ ಅವರನ್ನು ಬಸವ ಕಲ್ಯಾಣಕ್ಕೆ ಪ್ರವೇಶವನ್ನ ನಿರ್ಬಂಧಿಸಲು ಸಭೆಯನ್ನ ಸೇರಿದ್ದಾರೆ ಲಿಂಗಾಯತ ಮಠಾಧೀಶರು. ಇನ್ನು ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಅನೇಕ ಮಠಾಧೀಶರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಹಾಗಾಗಿ ಅವರಲ್ಲಿ ಏನು ನಿರ್ಧಾರವನ್ನು ಕೈಗೊಂಡ್ರು, ಏನು ಹೇಳಿದ್ದಾರೆ, ಬನ್ನಿ ಕ್ವಿಕ್ ಆಗಿ ನೋಡಿ. ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ ನ್ಯೂಸ್ ಬುಲೆಟಿನ್ ನಲ್ಲಿ ಭೇಟಿ ಆಗ್ತೀನಿ. ಕನ್ನೇರಿ ಶ್ರೀಗಳಿಗೆ ಬಸವ ತಾಲಿಬಾನಿ ಎಂದು ಬಸವದ್ರೋಹಗೈದ ಕನ್ನೇರಿ ಶ್ರೀಗೆ ಬಸವ ಕಲ್ಯಾಣಕ್ಕೆ ಕನ್ನೇರಿ ಶ್ರೀಗಳನ್ನು ಬಿಡುವುದಿಲ್ಲ. ಬಸವ ಕಲ್ಯಾಣ ಪ್ರವೇಶ ಮಾಡಲು ಕನ್ನೇರಿ ಶ್ರೀಗಳಿಗೆ ಬಿಡುವುದಿಲ್ಲ. ಬಸವದ್ರೋಹಿ ಕನ್ನೇರಿ ಸ್ವಾಮಿಗಳಿಗೆ ಧಿಕ್ಕಾರ. ಕನ್ನೇರಿ ಸ್ವಾಮಿಗಳಿಗೆ ಧಿಕ್ಕಾರ. ಬಸವ ತತ್ವ ಸ್ವಾಮಿಗಳಿಗೆ ಅವಮಾನ ಮಾಡಿದ ಕನ್ನೇರಿ ಶ್ರೀಗಳಿಗೆ, ಬಸವ ತತ್ವ ಸ್ವಾಮಿಗಳಿಗೆ ಅವಮಾನ ಮಾಡಿದ ಕನ್ನೇರಿ ಶ್ರೀಗಳಿಗೆ, ಧರ್ಮಭೂಮಿ ಶರಣಭೂಮಿ ಬಸವ ಕಲ್ಯಾಣಕ್ಕೆ ಕನ್ನೇರಿ ಶ್ರೀಗಳಿಗೆ ಬಿಡುವುದಿಲ್ಲ. ಬಸವ ತತ್ವ ಪುಣ್ಯಭೂಮಿ ಬಸವ ಕಲ್ಯಾಣಕ್ಕೆ ಕನ್ನೇರಿ ಶ್ರೀಗಳಿಗೆ ಬಿಡುವುದಿಲ್ಲ. ಎಲ್ಲಿಯವರೆಗೆ ಹೋರಾಟ? ಕ್ಷಮೆ ಕೇಳುವವರೆಗೆ ಹೋರಾಟ. ಎಲ್ಲಿಯವರೆಗೆ ಹೋರಾಟ?